ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜುಳಾ ಗೆಸ್ ಯೂಟ್ಯೂಬ್ ಚಾನಲ್. ನಾನು ತಿಳಿಸ್ಕೊಡ್ತಾ ಇರೋಂಥ ರೆಸಿಪಿ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡ್ಕೋಬೋದಂಥ ಒಂದು ಕಾಯಿ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್. ನಿಮ್ಮ ಸಹಾಯ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಹಲವಾರು ರೀತಿಯಾದಂಥ ಒಂದು ವಿಡಿಯೋಗಳನ್ನ ಹಾಕ್ಬೋದು. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಅರ್ಧ kg ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಈ ಥರ ತುರ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಮತ್ತು ನಾನಿವಾಗ ಒಂದು 1/4 kg ಆಗುವಷ್ಟು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನೋಡಿಕೊಂಡು ನಿಧಾನವಾಗಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿಕೊಂಡು ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರನ್ನು ಆ್ಯಡ್ ಮಾಡಿಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ಥರ ನಿಧಾನವಾಗಿ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಜಾಸ್ತಿ ನೀರು ಆಗ್ಬಿಟ್ರೆ ಚೆನ್ನಾಗಿ ಬರಲ್ಲ. ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಫ್ರೆಂಡ್ಸ್. ನೋಡಿ, ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆನ ಸೇರಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ಥರ ಸ್ವಲ್ಪನೇ ಸೇರಿಸ್ಕೊಂಡು ನೋಡಿ, ಈ ಥರ ಸಾಫ್ಟಾಗಿ ಬರಬೇಕು. ಒಂದ್ಸರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ರೆಸ್ಟೋರೆಂಟ್ಗಿಂತ ಸಖತ್ತಾಗಿ ಮಾಡ್ಬೋದು ಮನೆಯಲ್ಲೇ ನಾವು. ನೋಡಿ, ಈ ಥರ ಕಂಟೆಸ್ಟಿಡಿಯಾಗಿ ಬರೋ ಹಾಗೆ ನೀಟಾಗಿ ಎಣ್ಣೆ ಹಚ್ಕೊಂಡು ನೀಟಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಕವರಲ್ಲಿ ಎತ್ತಿ ಸೈಡಾಗಿ ಇಕ್ಕೋಬೇಕು. ಒಂದು 2 ಅವರ್ ಸೈಡಾಗಿ ಇಕ್ಕೊಂಡ್ರೆ ನೀಟಾಗಿ ಹಿಟ್ಟು ಸಖತ್ತಾಗಿ ರೆಡಿ ಆಗಿಬಿಡುತ್ತೆ. ಮತ್ತು ನಾನಿವಾಗ ತುರಿದಿಕ್ಕೊಂಡಿರೋಂಥ ಕೊಬ್ಬರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಸಣ್ಣಕ್ಕೆ ಬರಲಿ ಅಂದ್ಬಿಟ್ಟು ರುಬ್ಕೊತಾ ಇದ್ದೀನಿ. ನಾನು ಇದನ್ನು ಕೊಬ್ಬರಿ ತುರಿನ ಇನ್ನೂ ಸ್ವಲ್ಪ ಸಣ್ಣಗಾಗಲಿ ಅಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡ್ಕೊತಿರ್ಬೋದು ನೀವು. ಈ ಥರ ಇಷ್ಟು ಬಂದರೆ ಸಾಕು. ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ಆ ಥರ ನಿಮಗೆ ಯಾವ ಥರ ಬೇಕು ನೋಡ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ನಾನು ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಮುಳುಗೋವರೆಗೂ ನೀರು ಹಾಕ್ಕೊಂಡ್ರೆ ಸಾಕು. ಬೆಲ್ಲನ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೇಳೆ ಪಾಕ ಬರೋವರೆಗೂ, ಒಂದೇಳೆ ಪಾಕನೂ ಬರೋದು ಬೇಡ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಬಂದರೆ ಸಾಕು ಇದಕ್ಕೆ. ಯಾಕಂದರೆ ಪಾಕ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಒಂದೇಳೆ ಪಾಕಕ್ಕಿಂತ ಕಮ್ಮಿ ಆದರೆ ಸಾಕು. ನೋಡಿ, ಇವಾಗ ಸ್ವಲ್ಪನೇ ಬರ್ತಾಯಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಕೆಳಗಡೆ ಗಟ್ಟಿಯಾಗಿಬಿಡುತ್ತೆ. ಬೆಲ್ಲ ಕರಗಬೇಕು. ಬೆಲ್ಲ ಕರಗಿ ಸ್ವಲ್ಪ ಇದಾದರೆ ಸಾಕು. ನೋಡಿ, ರೆಡಿಯಾಗಿದೆ. ನಾನು ಇದನ್ನು ಸೋಸ್ಕೊತಾ ಇದ್ದೀನಿ ಬೇರೆ ಕಡೆ. ಅಂದರೆ ಸ್ವಲ್ಪ ಅದರಲ್ಲಿ ಏನಾದರೂ ಗಲೀಜು ಕಲ್ಲು ಆ ಥರ ಏನಾರು ಇದ್ದರೆ ಹೋಗ್ಬಿಡಲಿ ಅಂದ್ಬಿಟ್ಟು ಸೋಸ್ಕೊಂಡಿದ್ದೀನಿ ನಾನು. ನೋಡ್ಬೋದು ನೀವು. ನಾನಿವಾಗ ಇದಕ್ಕೆ ಲೋ ಫ್ಲೇಮಲ್ಲಿ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದೇಳೆ ಪಾಕಕ್ಕಿಂತ ಸ್ವಲ್ಪ ಕಮ್ಮಿ ಬಂದರೆ ಸಾಕು. ನೋಡಿ, ಇವಾಗ ರೆಡಿಯಾಗಿದೆ. ಪಾಕ ಕರೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ಕೋಬೋದು ನೀವು. ನಿಧಾನವಾಗಿ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಕೊಳ್ಬೇಕು. ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕಂದರೆ ಬಿಸಿ ಇರುತ್ತೆ, ಪಾಕ ಕೂಡ ಬಿಸಿ ಇರುತ್ತಲ್ಲ, ಅದಕ್ಕೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊತ ಬನ್ನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಒಂದು 5-6 ಆಗುವಷ್ಟು ಏಲಕ್ಕಿನ ಆ್ಯಡ್ ಮಾಡ್ಕೊತೀನಿ ನಾನು ಇದಕ್ಕೆ ಇವಾಗ. ನೋಡಿ, ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಏಲಕ್ಕಿ ಪೌಡ್ರ್ ಕೂಡ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ತಿನ್ನೋಕ್ಕೂ ಸ್ಮೆಲ್ಲಾಗಿ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಹೂಣ್ಗ ರೆಡಿ ಆಯಿತು. ಒಬ್ಬಟ್ಟಿಗೆ ಹೂಣ್ಗ ರೆಡಿ ಆಯಿತು. ಇವಾಗ ನೋಡ್ತಾ ಇರ್ಬೋದು ಯಾವ ಥರ ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ಇಷ್ಟು ಬಂದರೆ ಸಾಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ನೀರು ಥರನೂ ಆಗಬಾರ್ದು. ಇಷ್ಟು ಮೀಡಿಯಮ್ ಸೈಜಲ್ಲಿ ಬಂದರೆ ಸಾಕು. ನಮಗೆ ಉಂಡೆ ಮಾಡೋಕ್ಕೆ
ಬರುತ್ತಲ್ಲ ಆ ಥರ ಬಂದರೆ ಸಾಕು. ಬಂದು ಇದನ್ನ ಒಂದು ಅರ್ಧ ಗಂಟೆ ಮುಚ್ಚಿಟ್ಕೊಂಬಿಡೋಣ, ಯಾಕಂದರೆ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹೂರ್ಣ ಬಂದರೆ ಸಾಕು. ಇನ್ನೂ ಸ್ವಲ್ಪ ಬಿಸಿ ಐತೆ ನೋಡಿ. ಇವಾಗ ಇಷ್ಟು ಬಂದರೆ ಸಾಕು. ಇಷ್ಟಿಷ್ಟೇ ಉಂಡೆನ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನಗೆ ಒಬ್ಬಟ್ಟು ಮಾಡೋಕ್ಕೆ. ನೋಡಿ ಇಷ್ಟಿಷ್ಟು ಬಂದರೆ ಸಾಕು. ಬನ್ನಿ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ 2 ಅವರಿಂದ. ನೋಡಿ ಸಖತ್ತಾಗಿ ರೆಡಿಯಾಗಿದೆ ಹಿಟ್ಟು. ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಮಾತ್ರ. ನೋಡ್ತಾ ಇರ್ಬೋದು ಹಿಟ್ಟು ತುಂಬಾ ಒಂದು ಸಾಫ್ಟಾಗಿ ಸಖತ್ತಾಗಿದೆ. ಈ ಥರ ತಗೊಂಡು ಚಿಕ್ಕದಾಗಿ ಒಂದು ಉಂಡೆನ ಮಾಡ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಶೈಲಿಯಲ್ಲಿ ಒಂದು ಕವರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕವರಲ್ಲಿ ಹಾಕಿದರೆ ಚೆನ್ನಾಗಿ ಮಾಡ್ಕೋಬೋದು ಒಬ್ಬಟ್ಟನ್ನ ಅಂದ್ಬಿಟ್ಟು. ಯಾಕಂದರೆ ಕವರಲ್ಲಿ ಆದರೆ ಹಿಡ್ಕೊಳ್ಳಲ್ಲ, ಸ್ವಲ್ಪ ಇದಾಗುತ್ತೆ. ನೋಡಿ ಒಂದೊಂದೇ ಉಂಡೆನ ಈ ಥರ ಸೆಂಟ್ರಲ್ಲಿ ಇಟ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೂರ್ಣ ಎಷ್ಟು ತಗೊತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಿಟ್ಟು ತಗೋಬೇಕು. ಯಾಕಂದರೆ ಹಿಟ್ಟು ಜಾಸ್ತಿ ಆದರೆ ಚೆನ್ನಾಗಿ ಬರೋಲ್ಲ. ಹಿಟ್ಟನ್ನು ಎಕ್ಸ್ಟ್ರಾ ಹಿಟ್ಟು ಬಂದರೆ ಈ ಥರ ತಕ್ಕೊಂಬಿಡ್ಬೇಕು. ಯಾಕಂದರೆ ಹಿಟ್ಟೇ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಇದು ತಿನ್ನೋಕ್ಕೆ. ನೋಡಿ ಹಿಟ್ಟನ್ನು ಎಕ್ಸ್ಟ್ರಾ ಬಂದರೆ ಹಿಟ್ಟನ್ನು ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಕವರ್ಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ನೀವು. ಎಣ್ಣೆನ ಹಚ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಮೇಲುಗಡೆ ಒಂದು ಕವರ್ನ ಹಾಕ್ಕೊತಾ ಇದ್ದೀನಿ ನಾನು. ಯಾಕಂದರೆ ತೀಡೋಕ್ಕೆ ಸಖತ್ತಾಗಿರುತ್ತೆ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ನೋಡಿ ಈ ಥರ ತೀಡಿದರೆ ಸೂಪರಾಗಿ ಬರುತ್ತೆ. ನೀವು ಯಾವ ಕಡೆ ಬೇಕೋ ಆ ಕಡೆ ತಿರುಗಿಸ್ಕೊಂಡು ನಿಧಾನವಾಗಿ ತೀಡಿದರೆ ಸಖತ್ತಾಗಿ ಬರುತ್ತೆ ಒಬ್ಬಟ್ಟು ಮಾತ್ರ. ನೋಡ್ತಾ ಇರ್ಬೋದು ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಬನ್ನಿ ಈ ಕಡೆ ನಾನು ಒಂದು ಹಂಚನ್ನು ಕಾಯಕ್ಕೆ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹೋಳಿಗೆಗೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಯಾಕಂದರೆ ಬಿಸಿ ಜಾಸ್ತಿ ಆಗಿಬಿಡುತ್ತೆ ಇದು ಸ್ಟಿಕ್ಕಲ್ಲಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಬೇಕು. ಇದ್ರ ಮೇಲೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಹಂಚು ರೆಡಿಯಾಗಿದೆ. ನಿಧಾನವಾಗಿ ಹಾಕ್ಬೇಕು, ಯಾಕಂದರೆ ಬಿಸಿ ಬೇರೆ ಇರುತ್ತೆ ಕೆಳಗಡೆ. ನೋಡಿ ಸಖತ್ತಾಗಿ ಬರುತ್ತೆ ಮಾತ್ರ. ಇದು ಸೂಪರಾಗಿ ರೆಡಿಯಾಗಿದೆ. ಇದಕ್ಕೆ ಮೇಲುಗಡೆ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ತಿರುಗಿಸ್ಕೊಂಡು ರೆಡಿ ಮಾಡ್ಕೊಬೇಕು. ನೋಡಿ ಸಖತ್ತಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಸೂಪರಾಗಿ ಬರ್ತಾಯಿದೆ ಒಬ್ಬಟ್ಟು ಮಾತ್ರ. ನೋಡಿ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು. ಬನ್ನಿ ಇವಾಗ ಮತ್ತೆ ಇನ್ನೊಂದು ಪ್ರೊಸೆಸ್ನ ರೆಡಿ ಮಾಡ್ಕೊಂಬರೋಣ. ನೋಡಿ ಸಖತ್ತಾಗಿ ಬಂದಿದೆ. ಮತ್ತು ಇನ್ನೊಂದು ಪ್ರೊಸೆಸ್ಸಲ್ಲಿ ಅದೇ ಥರ ಸೇಮ್ ಪ್ರೊಸೆಸ್ಸಲ್ಲೇ ಮಾಡ್ಕೊಬೇಕು. ನೋಡಿ ಈ ಥರ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿಯಾಗಿ ಸೂಪರಾಗಿ ಬರುತ್ತೆ. ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪನೇ ಮೇಲೆ ತಿರುಗಿಸ್ಕೊಂಡು ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾದಂಥ ಹಲವಾರು ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ ನಾವು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಸೂಪರಾಗಿ ಬಂದಿರ್ತವೆ. ನಾನು ಒಂದು 10ರಿಂದ 15 ಒಬ್ಬಟ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೋಡಿ ಒಂದು 1/4 kg ಹಿಟ್ಟಲ್ಲಿ ಇಷ್ಟೊಂದು ಮಾಡ್ಕೋಬೋದು. ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಹಂಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.